ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ದೇವೇಗೌಡರು ಟ್ವಿನ್ ಬ್ರದರ್ ಬಗ್ಗೆ ಮಾತಾಡಿ ಆಯ್ತು, ಮೋದಿ ಬಗ್ಗೆನೂ ಮಾತಾಡಿ ಆಯ್ತು. ಇನ್ನು ಕಾಂಗ್ರೆಸ್ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದನ್ನ ನಾನಿವಾಗ ಹೇಳ್ತಾ ಇದೀನಿ, ಕೇಳಿ. ಗೌಡ್ರು ಹೇಳ್ತಾರೆ, ದೇಶದಲ್ಲಿ 4 ದಶಕ ಕೇಂದ್ರದಿಂದ ಹಿಡಿದು ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರ ನಡೆಸಿದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಶಕ್ತಿ ಕುಸಿದಿದೆ. ಕರ್ನಾಟಕದಲ್ಲಿ ಒಂದಷ್ಟು ಪ್ರಬಲವಾಗಿರೋದು ಬಿಟ್ರೆ ಬೇರೆಲ್ಲೂ ಆ ಪಕ್ಷದ ಶಕ್ತಿ ಇಲ್ಲ. ಪಾರ್ಲಿಮೆಂಟ್ ನಲ್ಲೂ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವೂ ಸಿಕ್ತಿಲ್ಲ. ತೃತೀಯ ರಂಗದ ಪ್ರಯತ್ನಗಳು ನಡೆದು ವಿಫಲವಾದವು. ನಾನು ದೆಹಲಿ ರಾಜಕಾರಣಕ್ಕೆ ಬರೋದಿಲ್ಲ. ಪ್ರಾದೇಶಿಕ ಪಕ್ಷ ಬಲಪಡಿಸೋದೇ ನನ್ ಗುರಿ. ಕರ್ನಾಟಕನೇ ನನ್ನ ಕರ್ಮಭೂಮಿ ಅಂತ ಹೇಳಿ ಬಂದಿದ್ದೀನಿ ಎಂದು ತಿಳಿಸಿದ್ದಾರೆ. ಹೈಕಮಾಂಡ್ ಸಂಸ್ಕೃತಿ ಇರುವ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳಿಂದ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಾಧ್ಯನೇ ಇಲ್ಲ. ರಾಜ್ಯದ ಬಗ್ಗೆ ಪ್ರಾಮಾಣಿಕ ಕಾಳಜಿ ಹೊಂದಿರೋ ಏಕೈಕ ಪ್ರಾದೇಶಿಕ ಪಕ್ಷ ಅಂದ್ರೆ ಜೆಡಿಎಸ್ ಅಂತ ಪ್ರತಿಪಾದಿಸಿದ್ರು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ 33 ಶಾಸಕರಿಗೂ ಟಿಕೆಟ್ ನೀಡಲಾಗುವುದು. ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು. ಕುಮಾರಸ್ವಾಮಿ ಅವರಿಗೆ ಪಟ್ಟಿ ಬಿಡುಗಡೆ ಮಾಡೋ ಆತ್ರ. ಆದ್ರೆ ನಾನು ರಾಜಕೀಯದಲ್ಲಿ ಆಳವಾದ ಅನುಭವ ಇರೋನು, ಕಾದ್ ನೋಡ್ಬೇಕಲ್ಲ ಅಂತ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸೋ ಹಾಗೆ ಮಾತಾಡಿದ್ದಾರೆ. ಪ್ರಾದೇಶಿಕ ಪಕ್ಷಗಳು ಜಾತಿ ರಾಜಕಾರಣದಿಂದ ಶಕ್ತಿ ಕಳೆದುಕೊಳ್ತಾ ಇದೆ ಎಂಬ ಪ್ರಶ್ನೆಗೆ, ಜಾತಿ ರಾಜಕಾರಣ ಮಾಡಿದ್ರೆ 115 ಸ್ಥಾನ ಜನತಾದಳಕ್ಕೆ ಬರ್ತಿರ್ಲಿಲ್ಲ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಮೇಶ್ ಬಾಬು ಗೆಲ್ತಿರ್ಲಿಲ್ಲ ಅಂತ ತಿಳಿಸಿದ್ರು. ವಿಧಾನಸಭೆಯಿಂದ ಹಿಡಿದು ಸಂಸತ್ ವರೆಗೆ ರಾಜಕಾರಣದಲ್ಲಿ ಮೌಲ್ಯಗಳು ಇಂದು ತೀರಾ ಕುಸಿದಿದೆ. ಕಾರ್ಯಾಂಗ ನ್ಯಾಯಾಂಗವು ನಂಬಿಕೆ ಉಳಿಸಿಕೊಂಡಿಲ್ಲ. 1952ರಿಂದ ರಾಜಕೀಯ ಆಡಳಿತ ನೋಡಿರುವ ನನಗೆ ಇವತ್ತಿನ ಪರಿಸ್ಥಿತಿ ನೋಡಿ ತೀವ್ರ ನೋವು ತಂದಿದೆ ಅಂತ ಗೌಡ್ರು ತಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಿದ್ದಾರೆ. ಸೊ ಈಗ ಚುನಾವಣೆ ಬಿಸಿಯಲ್ಲಿ ದೇವೇಗೌಡ್ರು ಎಲ್ರನ್ನೂ ಒಂದ್ ರೌಂಡ್ ತರಾಟೆಗೆ ತಗೋತಾ ಇದ್ದಾರೆ. ಆದ್ರೆ ಗೌಡ್ರು ತಮ್ಮ ಮನಸ್ಸಲ್ಲಿರೋದನ್ನೆಲ್ಲ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಚುನಾವಣೆಯಲ್ಲಿ ಏನೆಲ್ಲ ಆಗತ್ತೆ ಅಂತ. ಹಾಗೆ ಗೌಡ್ರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.